ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ ಮೂಲಕ ರಾಜ್ಯ ಸರ್ಕಾರ ಸಿದ್ದಗಂಗಾ ಮಠಕ್ಕೆ ಶಾಕ್ ಕೊಟ್ಟಿದೆ. ಸರ್ಕಾರಿ ನೀರಾವರಿ ಯೋಜನೆಗೆ ಕೆಐಎಡಿಬಿ ಬಳಸಿದ ಬರೋಬ್ಬರಿ 70,31,438 ರೂಪಾಯಿ ವಿದ್ಯುತ್ ಬಿಲ್ ಅನ್ನು ಸಿದ್ದಗಂಗಾ ಮಠ ಭರಿಸುವಂತೆ ಕೆಐಎಡಿಬಿ ಅಭಿಯಂತರರು ಪತ್ರ ಬರೆದಿದ್ದಾರೆ. ಮಂಡಳಿಯ ಆರ್ಥಿಕ ಪರಿಸ್ಥಿತಿಯು ಸುಸ್ಥಿತಿಯಲ್ಲಿ ಇಲ್ಲದಿರುವುದರಿಂದ ಈ ವಿದ್ಯುತ್ ಬಿಲ್ ಅನ್ನು ನೀವು ಭರಿಸಲು ಕೋರಲಾಗಿದೆ ಎಂದು ಪತ್ರದಲ್ಲಿ ತಿಳಿಸಲಾಗಿದೆ. ಅಂದಹಾಗೆ ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶಕ್ಕೆ ನೀರು ಹರಿಸಲು ಸಿದ್ದಗಂಗಾ ಮಠದ ಸನಿಹದಲ್ಲೇ ಇರುವ ದೇವರಾಯಪಟ್ಟಣ ಕೆರೆಗೆ ಕೆಐಎಡಿಬಿ ಪೈಪ್ಲೈನ್ ಮೂಲಕ ಹೊನ್ನೇನಹಳ್ಳಿಯಿಂದ ಪ್ರಾಯೋಗಿಕವಾಗಿ ನೀರು ಹರಿಸಿದೆ. ಈ ಯೋಜನೆ ಪರಿಪೂರ್ಣವಾಗಿ ಜಾರಿಯಾದರೆ ಸಿದ್ದಗಂಗಾ ಮಠ ಸೇರಿದಂತೆ ದೇವರಾಯಪಟ್ಟಣ, ಮಾದನಾಯಕನಪಾಳ್ಯ, ಕುಂದೂರು ಗ್ರಾಮಕ್ಕೆ ನೀರು ಪೂರೈಕೆಯಾಗುತ್ತೆ. ಇಲ್ಲಿಯ ತನಕ ಪ್ರಾಯೋಗಿಕವಾಗಿ ಮಾತ್ರ ನೀರು ಹರಿಸಿದ್ದು, ಇದಕ್ಕೆ ವೆಚ್ಚವಾದ ವಿದ್ಯುತ್ ದರವನ್ನು ಸಿದ್ದಗಂಗಾ ಮಠ ಪಾವತಿ ಮಾಡಬೇಕು ಅಂತ ಕೆಐಎಡಿಬಿ ಪತ್ರ ಬರೆದಿದ್ದು, ಇದೀಗ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಬಿಟ್ಬಿಡ್ಬೇಕಷ್ಟೇ, ಏನು ಮಾಡೋಂಗಿಲ್ಲ. ಅವಕಾಶ ಬಿಟ್ಟರೆ ಹೋಗ್ಬೇಕಷ್ಟೇ, ಅದು ಸಿಗೋದಿಲ್ಲ ಎಲ್ಲರೂ. ಇದು ನಿಮ್ಮ ಕಣ್ಣಲ್ಲಿ ಲೆಟರ್ ಹೋಗಿದೆ, ನಾವು ಹಾಕಿದ್ದೀವಿ. ಏನಂತ ಅವ್ರಿಗೆ ಹಿಂಗೆ ಇದು ಮಾಡಿ ಅಂತ ನೀರು ವಿದ್ಯುತ್ ಬಿಲ್ ಪಾವತಿಸೋ ಬಗ್ಗೆ ನಾವು ಹಾಕಿದ್ದೀವಿ. ಇದು ಗ್ರಾಮಗಳಿಗೆ ಮಠಕ್ಕೆ ನೀರಿನ ಬಿಲ್ಲು, ವಿದ್ಯುತ್ ಬಿಲ್ಲನ್ನು ಪಾವತಿ ಮಾಡಲು ಸಾಧ್ಯವಾಗುವುದಿಲ್ಲ. ಅದರಿಂದ ಈ ಬಗ್ಗೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಈ ಯೋಜನೆಗೆ ಪ್ರತ್ಯೇಕವಾಗಿ ಆಯವ್ಯಯ ವ್ಯವಸ್ಥೆ ಮಾಡುವಂತೆ ಸರ್ಕಾರ ಕೋರಬಹುದು ಅಂತ ನಾವು ಅವ್ರಿಗೆ ಬರ್ತಿದ್ದೀವಿ. ಕಾರ್ಯಪಾಲಕ ಅಭಿಯಂತರರಿಗೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಅವ್ರೇನು ಉತ್ತರ ಬಂದಿಲ್ಲ. ಅವ್ರು ಬಂದ ಮೇಲೆ ಬಂದಿತ್ತು, ಅವ್ರು ಕಟ್ಟಬೇಕು ಅಂತ ಬಂದಿತ್ತು. ಅದಕ್ಕೆ ನಾವು ಆ ಥರ ಉತ್ತರ ಬರ್ತಿದ್ದೀವಿ. ತಿರುಗಿ ಏನು ಬರ್ತು ನೋಡೋದು. ಅವ್ರದ್ದು 6/4/24 ಬಂದಿತ್ತು. ಇದನ್ನು ಕಟ್ಟಬೇಕು, ನೀವು ಮಾಡ್ತಿದ್ರೆ ಕಟ್ಟಬೇಕು ಅಂತ ಬರ್ದವ್ರೆ. ಇದರಿಂದ ಕೆಎಡಿಬಿ ಬೆಂಗಳೂರು ಇವರಿಗೆ ಸಲ್ಲಿಸಲಾಯಿತು. ಹೊನ್ನೇನಹಳ್ಳಿ ಕೆರೆಯಿಂದ ದೇವರಾಯಪಟ್ಟಣ ಕೆರೆಗೆ ಕೆಎಡಿಬಿ ವತಿಯಿಂದ ನೀರು ಸರಬರಾಜು ಮಾಡಲಾಗಿದ್ದು, ಸದರಿ ಅದು ಯಾವಾಗ ಮಾಡಿದ್ದು 2 ವರ್ಷ ಆಯ್ತಲ್ಲೇ. ಈ ಸತಿ ಏನು ಮಾಡಿಲ್ಲ. ಈ ಸತಿ ಮಂಡಳಿಯ ಆರ್ಥಿಕ ಪರಿಸ್ಥಿತಿಯು ಸುಸ್ಥಿತಿಯಲ್ಲಿ ಇಲ್ಲದಿರುವುದರಿಂದ ಗ್ಯಾರಂಟಿಗೆ ಹಣ ಕೊಟ್ಬಿಟ್ಟು ಎಲ್ಲ ಬೇರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನೋಡಿ, ನೀರು ಸರಬರಾಜಿನ ವಿದ್ಯುತ್ ಬಳಕೆಯ ವೆಚ್ಚವನ್ನು ಸಿದ್ದಗಂಗಾ ಮಠದಿಂದ ನಾವಿಲ್ಲಿ ಕುಡಿಯೋ ನೀರಿಗೆಲ್ಲ ಬರ್ಸೋಕ್ಕಲ್ಲ. ಬೇಕಾದ್ರೆ ಸೆಸ್ ಹಾಕಲಿ, ಬೇಕಾದ್ರೆ ಅದಕ್ಕೇನಾದ್ರು ಅಲ್ಲ ನೀರಿನ ಕರ ಮಾಮೂಲಿ ಕೊಟ್ಟರೆ ಮಾಡ್ಬೋದು. ಇದಕ್ಕೆಲ್ಲ ಕರೆಂಟ್ ಬಿಲ್ ಒಂದು ಏನು ಅಂತ ಅರ್ಥ ಆಗ್ತಿಲ್ಲ ನಮಗೆ. ಅದು ಬರೀದೀವಿ ಪತ್ರ. 70 ಲಕ್ಷ. ಇನ್ನು ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಲು ಕೆಐಎಡಿಬಿ ಕಾರ್ಯಪಾಲಕ ಇಂಜಿನಿಯರ್ ಲಕ್ಷ್ಮೀಶ್ ಹಿಂದೇಟು ಹಾಕಿದ್ದು, ಇದು ಸರ್ಕಾರ ಹಾಗೂ ಮಂಡಳಿಯ ರಾಜ್ಯ ಘಟಕದ ನಿರ್ದೇಶನ ಎಂದು ಹೇಳಿದ್ದಾರೆ. ಸಿದ್ದಗಂಗಾ ಮಠದ ಮನವಿಯನ್ನ ಮಂಡಳಿಯ ಗಮನಕ್ಕೆ ತಂದಿದ್ದು, ಮಂಡಳಿಯ ಯಾವ ತೀರ್ಮಾನ ಕೈಗೊಳ್ಳುತ್ತೆ ನೋಡಬೇಕಾಗಿದೆ ಎಂದಿದ್ದಾರೆ. ಒಟ್ಟಾರೆಯಾಗಿ ಸರ್ಕಾರದ ಈ ನಡೆಗೆ ಭಾರಿ ವಿರೋಧ ವ್ಯಕ್ತವಾಗಿದ್ದು, ಸಮಸ್ಯೆಯನ್ನ ಯಾವ ರೀತಿ ಬಗೆಹರಿಸುತ್ತಾರೆಂದು ಕಾದು ನೋಡಬೇಕಾಗಿದೆ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.